ಬಂಧುಗಳೇ ನಮಸ್ತೆ. ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಜಾಗ ಸದ್ಗುರು ಸನ್ನಿಧಿ. ಇದು ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಒಂದು ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಲೊಕೇಟ್ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಈ ಈಶ ಸ್ಟ್ಯಾಚ್ಯೂ ಜನವರಿ 15, 2023ರಂದು ಅನಾವರಣ ಆಗುತ್ತೆ. ಇದು ದೂರದಿಂದ ಸೇಮ್ ಕಲ್ಲಿನ ವಿಗ್ರಹ ಕಂಡಂಗೆ ಕಂಡ್ರು, ಬಟ್ ಇದು ಮೆಟಲ್ ಶೀಟ್ಗಳಿಂದ ಮಾಡಿರ್ತಕ್ಕಂಥದ್ದು. ಈ ವಿಗ್ರಹ 112 ಅಡಿ ಎತ್ತರವಿದ್ದು ಜಗತ್ತಿನಲ್ಲಿ ಅತಿ ದೊಡ್ಡ ಬಸ್ಟ್ ಸ್ಟ್ಯಾಚ್ಯೂ ಎಂದು ಖ್ಯಾತಿ ಪಡೆದಿದೆ. ಬಸ್ಟ್ ಸ್ಟ್ಯಾಚ್ಯೂ ಅಂದರೆ ತಲೆ, ಭುಜ ಮತ್ತು ಎದೆ ಮಾತ್ರ ಉಳ್ಳ ಪ್ರತಿಮೆ. ಈ ಮೂರನ್ನ ಉಳ್ಳ ಪ್ರತಿಮೆಗೆ ಬಸ್ಟ್ ಸ್ಟ್ಯಾಚ್ಯೂ ಅಂತ ಕರೆಯುತ್ತಾರೆ. ನಾವಲ್ಲಿ ಹೋದಾಗ ಸಮಯ 7:15. ಆಲ್ರೆಡಿ ಲೇಸರ್ ಶೋ ಶುರುವಾಗಿತ್ತು. ಆ ಲೇಸರ್ ಶೋನ ನೋಡಲಿಕ್ಕೆ ಮಿನಿಮಮ್ ಅಂದರೂ 10ರಿಂದ 15,000 ಜನ ಬಂದಿದ್ದರು. ನನಗೆ ಆವಾಗಲೇ ಗೊತ್ತಾಗಿದ್ದು ಇಲ್ಲಿಗೆ ಇಷ್ಟೊಂದು ಜನ ಭೇಟಿ ನೀಡ್ತಾರೆ ಅಂತೇಳಿ. ಇಷ್ಟೊಂದು ಜನ ಭಕ್ತಾದಿಗಳಿಗೆ ಇಲ್ಲಿ ಒದಗಿಸಿರ್ತಕ್ಕಂಥ ಮೂಲ ಸೌಕರ್ಯಗಳು ತೀರನೇ ಕಡಿಮೆ ಆದವು ಅಂತ ನನ್ನ ಅನಿಸಿಕೆ. ನಾವು ಒಂದು 10 ನಿಮಿಷ ಲೇಸರ್ ಶೋನ ಕಣ್ಣು ತುಂಬ್ಕೊಂಡ್ವಿ. ಈಶಾ ಫೌಂಡೇಶನ್ ಅಷ್ಟನ್ನು ಒಂದು ರೌಂಡ್ ಹಾಕಿದ್ವಿ. ಆದರೂ ತುಂಬ ನೆಮ್ಮದಿಯ ಜಾಗ ಅನ್ನಿಸ್ತು. ಏಕೆಂದರೆ ಒಂದು ಇಂಪಾದ ಶಿವಸ್ತೋತ್ರಗಳು, ಒಂದು ತಣ್ಣನೆಯ ವಾತಾವರಣ, ದೊಡ್ಡ ಈಶನ ಸ್ಟ್ಯಾಚ್ಯೂ ಇವೆಲ್ಲದೂ ಮನಸ್ಸಿಗೆ ಒಂಥರ ಆನಂದವನ್ನು ನೀಡ್ತಾ ಇತ್ತು. ಸಿಟಿ ಜನರಿಗೆ ಇದೊಂಥರ ನೆಮ್ಮದಿಯ ತಾಣ ಅನ್ನಿಸ್ತು, ನಮಗೂ ಕೂಡ ಅನ್ನಿಸ್ತು. ಆದರೂ ಒಂದು ಬೇಜಾರಿನ ಸಂಗತಿ ಏನು ಅಂತ ಅಂದರೆ, ಫ್ರೀಯಾಗಿ ಒಂದು ಬಕ್ಸಿನ ಪ್ರಸಾದ ನೀಡಲಿಲ್ಲ. ಎಲ್ಲ ದುಡ್ಡು, ಪೂಜೆಗೆ ದುಡ್ಡು, ಪುನಸ್ಕಾರಕ್ಕೂ ದುಡ್ಡು, ಪ್ರಸಾದಕ್ಕೂ ದುಡ್ಡು. ಹಾಗಾಗಿ ಒಂದು ಬೊಕ್ಸೇನಾದರೂ ಪ್ರಸಾದನ ಫ್ರೀಯಾಗಿ ಕೊಡಬೇಕು ಅನ್ನೋದೇ ನನ್ನ ಆಶಯ. ಪ್ರಸಾದ ಕೊಡಲ್ಲ ಅನ್ನೋದು ಬಿಟ್ಟರೆ ಬೇರೆ ಇನ್ನು ಎಲ್ಲದರಲ್ಲೂ ಒಂದು ಅದ್ಭುತವಾದ ಜಾಗ. ನೀವು ಒಮ್ಮೆ ಭೇಟಿ ನೀಡಿ ಈ ಜಾಗವನ್ನು ಕಣ್ತುಂಬಿಕೊಳ್ಳಿ ಅನ್ನೋದೇ ನನ್ನ ಆಶಯ. ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಸಂಪೂರ್ಣ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿ.